ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಇವತ್ತು ನಾನಿರೋದು ಒಂದು ದೊಡ್ಡ ಗುಡ್ಡದಲ್ಲಿ. ಇದಕ್ಕೆ ಮಿರಾಕಲ್ ಹಿಲ್ ಅಥವಾ ಪವಾಡದ ಗುಡ್ಡ ಸಹ ಅಂತ ಹೇಳ್ತಾರೆ. ಎಸ್ ಫ್ರೆಂಡ್ಸ್, ನಾನಿವತ್ತಿರೋದು ಸೆಂಟ್ ಜೋಸೆಫ್ ವಾಸ್ ಶ್ರೈನ್ ಹತ್ತಿರ. ಈ ಸಂತ ಜೋಸೆಫರ ಶ್ರೈನ್ ಇರೋದು ಮುಡಿಪುವಿನಲ್ಲಿ, ಮಂಗಳೂರಿನ ಮುಡಿಪು. ಫ್ರೆಂಡ್ಸ್ ನೋಡಿ, ಇದು ಒಂದು ವಿಶೇಷವಾದಂಥ ಒಂದು ಸ್ಥಳ, ಒಂದು ಮಿರಾಕಲ್ ಪ್ಲೇಸ್. ಯಾಕೆ ಮಿರಾಕಲ್, ಯಾಕೆ ಇದು ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ, ಬನ್ನಿ ಮುಂದೆ ಹೇಳ್ತೀನಿ. ಸೇಂಟ್ ಜೋಸೆಫ್ ವಾಸ್ ಶ್ರೈನ್ ಮುಡಿಪು. ಫ್ರೆಂಡ್ಸ್, ಹಾಗಾದರೆ ಸೇಂಟ್ ಜೋಸೆಫ್ ವಾಸ್ ಯಾರು? ಇವರು ಗೋವಾದ ಒಂದು ಫಾದರ್ ಆಗಿರ್ತಾರೆ. ಸರಿಸುಮಾರು 1681ನೇ ಇಸವಿಯಲ್ಲಿ ಇವರು ಮಂಗಳೂರಿನ ಅಂದರೆ ಮುಡಿಪು ಸಮೀಪ ಇರುವ ಪಾನೀರ್ ಚರ್ಚಲ್ಲಿ ತಮ್ಮ ಸೇವೆ ಸಲ್ಲಿಸ್ತಾ ಇರ್ತಾರೆ. ಇವರಿಗೆ ನೋಡಿ, ಇವರೇ ಸೇಂಟ್ ಜೋಸೆಫ್ ವಾಸ್ ಅವರ ಒಂದು ಮೂರ್ತಿ ಇದೆ. ಇವರಿಗೆ ಬಡವರ ಬಗ್ಗೆ ತುಂಬ ಪ್ರೀತಿ, ಅವರ ಬಗ್ಗೆ ತುಂಬ ಕಾಳಜಿ, ಅವರ ಬಗ್ಗೆ ತುಂಬ ಪ್ರೀತಿ ಇತ್ತು. ಬಡವರಿಗೆ, ರೋಗಿಗಳಿಗೆ ತುಂಬ ಸಹಾಯ ಮಾಡ್ತಾಯಿದ್ರು. ಹೀಗಿರುವಾಗ 1684ರಲ್ಲಿ ಇವರ ಈ ಸೇವೆ ಕಂಡು ಕೆಲವರಿಗೆ ಅಸೂಯೆ ಆಯಿತು. ಅಂದರೆ ಒಟ್ಟಿಗೆ ಹೇಳ್ತಾರಲ್ಲ, ಆ ಥರ ಆಗಿ ಇವರನ್ನು ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸಬೇಕು ಅಂತ ತುಂಬ ಸಲ ಪ್ರಯತ್ನ ಪಡ್ತಾರೆ. ಬಟ್ ಇದು ಅವ್ರ ಹತ್ರ ಆಗೋದಿಲ್ಲ. ಕೊನೆಗೆ ಅವರು ಒಂದು ನಿರ್ಧಾರ ಕೈಗೊಳ್ತಾರೆ, ಈ ಫಾದರನ್ನು ನಾವು ಹೇಗಾದರೂ ಮಾಡಿ ಸಾಯಿಸಬೇಕಂತ. ಹಾಗೆ ಇವರು ಒಂದು ಉಪಾಯ ಮಾಡಿ ಈ ಫಾದರನ್ನು ಅಂದರೆ ಸೇಂಟ್ ಜೋಸೆಫ್ ವಾಸ್ ಅವರನ್ನು ಉಪಾಯ ಮಾಡಿ ಈ ಗುಡ್ಡಕ್ಕೆ ಕರ್ಕೊಂಡು ಬರ್ತಾರೆ. ಯಾರೋ ಒಬ್ಬರು ಹುಷಾರಿಲ್ಲ, ನೀವು ಪ್ರೇಯರ್ ಮಾಡಿ ಅವರನ್ನು ಗುಣಪಡಿಸಬೇಕಂತ ಉಪಾಯ ಮಾಡಿ ಈ ಗುಡ್ಡಕ್ಕೆ ಕರ್ಕೊಂಡು ಬರ್ತಾರೆ. ಆಗ ನೋಡಿ, ಇದೇ ಪ್ಲೇಸಲ್ಲಿ, ಇದೇ ಸ್ಥಳದಲ್ಲಿ ಅವರನ್ನು ಸಾಯಿಸಲಿಕ್ಕೆ ಅವರ ಆಯುಧಗಳನ್ನು ತೆಗಿತಾರೆ. ಆವಾಗ ಸೇಂಟ್ ಜೋಸೆಫ್ ವಾಸ್ ಅವರು ಹೆದರಿ ಮೊಣಕಾಲೂರಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆಗ ಆ ಪ್ರದೇಶದಲ್ಲಿ ಒಂದು ವಿಶೇಷವಾದಂಥ ಬೆಳಕು ಮೂಡ್ತದೆ ಮತ್ತು ಸೇಂಟ್ ಜೋಸೆಫ್ ವಾಸ್ ಅವರು ಎಲ್ಲೂ ಮೊಣಕಾಲು ಊರಿದ್ರಲ್ವ, ಅಲ್ಲೇ ನೀರು ಚಿಮ್ತದೆ. ಸೊ ಈ ಗುಡ್ಡದಲ್ಲಿ ನೀರು ಚಿಮ್ಮುವಾಗ ಆ ದೃಶ್ಯ ನೋಡಿ ಇವರಿಗೆ ಸಾಯಿಸಲಿಕ್ಕೆ ಬಂದಿದಂತಹ ಆ ಜನರು ಎಲ್ಲ ಓಡಿ ಹೋಗ್ತಾರೆ. ಫ್ರೆಂಡ್ಸ್ ನೋಡಿ, ಇದೇ ಆ ಪ್ಲೇಸ್, ಇಲ್ಲಿ ಗ್ಲಾಸ್ ಹಾಕಿದಾರಲ್ಲ, ಇದೇ ಪ್ಲೇಸಲ್ಲಿ ನೀರು ಚಿಮ್ಮಿರುವಂಥದ್ದು. ಸೊ ಈಗ ಸಹ ನಿಮಗೆ ಇಲ್ಲಿ ಬಂದರೆ ಈ ನೀರನ್ನು ನೋಡ್ಬೋದು. ಎಂತಹ ಒಂದು ವಿಶೇಷ ಅಲ್ವಾ ಫ್ರೆಂಡ್ಸ್? ನೋಡಿ, ಕೆಲವು ಪವಾಡಗಳು ನಂಬಲಿಕ್ಕೆ ಕಷ್ಟ ಆದರೂ ನಂಬಲೇಬೇಕು. ನೋಡಿ, ಈ ಗುಡ್ಡದಲ್ಲಿ ಮೇಲ್ಗಡೆ ನೀರಿರಲಿಕ್ಕೆ ಹೇಗೆ ಸಾಧ್ಯ? ನೋಡಿ, ಇದೊಂದು ಪವಾಡವೇ ಸರಿ. ನೋಡಿ, ಇದೇ ಸ್ಥಳದಲ್ಲಿ ನೀರು ಚಿಮ್ಮಿರುವಂಥದ್ದು. ನೋಡಿ, ಇಲ್ಲಿ ನಿಮಗೆ ಹೋಲ್ ಕಾಣ್ತಾ ಉಂಟಲ್ವ, ರಂಧ್ರ, ಇಲ್ಲಿಂದ ಮೇಲೆ ನೀರು ಚಿಮ್ಮಿರುವಂಥದ್ದು. ಈಗ ಸಹ ನೀವು ಇಲ್ಲಿ ನೀರು ನೋಡ್ಬೋದು. ನೋಡಿ, ನಾನು ನಿಮ್ಮನ್ನು ತುಂಬ ಝೂಮ್ ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ಗ್ಲಾಸಿಂದ ಕಾಣ್ತಾ ಇಲ್ಲ, ನೋಡಿ ನನಗೆ ನೀರು ಕಾಣ್ತಾ ಉಂಟು. ಇಲ್ಲಿ ಒಳಗಡೆ ಈಗ ಸಹ ನೀರಿದೆ. ನೋಡಿ, ಎಂತಹ ಒಂದು ಮಿರಾಕಲ್, ಪವಾಡ ಅಲ್ವಾ ಫ್ರೆಂಡ್ಸ್? ಈ ಗುಡ್ಡದ ಮೇಲೆ ಈ ಕಲ್ಲಿನ ಒಳಗಡೆ ಯಾವಾಗಲೂ ನೀರು ಇರ್ತದಂತೆ. ನಾವು ನಾರ್ಮಲ್ ಪ್ರದೇಶದಲ್ಲಿ ಸಹ ಬಾವಿ ತೆಗೆದರೆ ನಮಗೆ ನೀರು ತೆಗಲಿಕ್ಕೆ ತುಂಬ ಕಷ್ಟ. ಬಟ್ ಈ ಒಂದು ಸಣ್ಣ ಗುಡ್ಡದಲ್ಲಿ, ಈ ಗುಡ್ಡದ ಕಲ್ಲಿನ ಮೇಲ್ಗಡೆಯಿಂದ ನೀರು ಬರೋದು ಅಂದರೆ ಒಂದು ಮಿರಾಕಲ್, ಪವಾಡವೇ ಸರಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನೀರು ಕಾಣ್ತಾ ನೋಡಿ, ಶೈನ್ ಆಗ್ತಾ ಉಂಟಲ್ಲ, ಅಲ್ಲಿನ ನೀರು ಕಾಣ್ತಾ ಇದೆ. ನೀವು ಇಲ್ಲಿಗೆ ಬಂದರೆ ಶ್ರೈನ್ ಹತ್ರ ಈ ಮಿರಾಕಲಸ್ ಒಂದು ಫೌಂಟೇನನ್ನು ನೋಡ್ಬೋದು. ನೋಡಿ, ಇದೇ ಸ್ಥಳದಲ್ಲಿ ಸೇಂಟ್ ಜೋಸೆಫ್ ವಾಸ್ ಅವರು ಮೊಣಕಾಲೂರಿ ಪ್ರೇಯರ್ ಮಾಡ್ತಾರೆ, ಮತ್ತೊಂದು ಕೋಲಿಂದ ಅಲ್ಲಿಗೆ ಬಡಿತಾರೆ. ಅದೇ ಸ್ಥಳದಲ್ಲಿ ನೀರು ಚಿಮ್ಮಿದೆ. ಇದು ಒಂದು ದೊಡ್ಡ ಪವಾಡ. ಫ್ರೆಂಡ್ಸ್, ಇಲ್ಲಿ ಮತ್ತೊಂದು ವಿಶೇಷ ಇದೆ, ಆಯಿತಾ? ಬನ್ನಿ ತೋರಿಸ್ತೀನಿ. ಈ ವಿಶೇಷ ಸ್ಥಳದಲ್ಲಿ ಅಂದರೆ ಈ ಪವಾಡ ನಡೆದಂಥ ಸ್ಥಳದಲ್ಲಿ ನೀರು ನೋಡಿ ಉಂಟಲ್ಲ ಫ್ರೆಂಡ್ಸ್, ಇಲ್ಲಿ ಒಂದು ಚರ್ಚಿಗೆ ಫಾದರ್ ಬರ್ತಾರೆ, ಈ ಹತ್ತಿರದ ಚರ್ಚಿಗೆ. ಸುಮಾರು 1940ರಲ್ಲಿ ಇಲ್ಲಿಯ ನೀರು ನೋಡಿ, ಆ ಪವಾಡ ನಡೆದಿದ್ದಂಥ ಪಕ್ಕದಲ್ಲಿ ನೋಡಿ, ಪಕ್ಕದಲ್ಲಿ ಒಂದು ಬಾವಿ ತೋಡ್ತಾರೆ. ನೋಡಿ, ಇಲ್ಲಿ ಸುಮಾರು ಒಂದು 60 ಫೀಟ್, ಸುಮಾರು 60 ಫೀಟಿನ ಒಂದು ಬಾವಿ ತೋಡಿದ್ದಾರೆ ಅದರ ಪಕ್ಕದಲ್ಲಿ. ಬಟ್ ಅಲ್ಲಿ ಅವರಿಗೆ ಇನ್ನೂವರೆಗೂ ನೀರು ಸಿಗಲಿಲ್ಲ. ಎಂಥ ವಿಚಿತ್ರ ಅಲ್ವಾ? ನೋಡಿ ನೋಡಿ, ಇದೇ ಈ ಕಡೆ ಇದೆ ಈ ಒಂದು ಪವಾಡ ನಡೆದಂಥ ಸ್ಥಳ. ಇಲ್ಲಿ ನೀರಿದೆ, ನಮಗೆ ಇಲ್ಲಿ ನೀರು ಈಗ ಸಹ ಕಾಣ್ತಾ ಉಂಟು. ಬಟ್ ಅದರ ಪಕ್ಕದಲ್ಲಿ ಉಂಟಲ್ಲ ಫ್ರೆಂಡ್ಸ್, ಒಂದು ಬಾವಿ ತೋಡಿದ್ದಾರೆ ನೋಡಿ, ಸುಮಾರು 1940ರಲ್ಲಿ. ಬಟ್ ಅಲ್ಲಿ ಉಂಟಲ್ವಾ, ಈಗ ಸಹ ಒಂದು ಹನಿ ಕೂಡ ನೀರಿಲ್ಲ. ನೋಡಿ ಎಂಥ ಒಂದು ವಿಚಿತ್ರ ಅಂತ. ನೋಡಿ, ನಮಗೆ ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಎಂಥ ಇಲ್ಲ, ಆಯಿತಾ? ಖಾಲಿ ಉಂಟು ಬಾವಿ. ನೋಡಿ, ಬಾವಿಯಲ್ಲಿ ಎಂಥ ಸಹ ನೀರಿಲ್ಲ. ನೋಡಿ, ತುಂಬ ಪಾಳು ಬಿದ್ದಿರುವಂಥ ಬಾವಿ, ಒಂದು ಹನಿ ಸಹ ನೀರಿಲ್ಲ. ನೋಡಿ, ಇದರ ಪಕ್ಕದ ಕಲ್ಲಿನ ಮೇಲೆ ನೀರೀಗ ಸಹ ಕಾಣ್ತಾ ಉಂಟು. ಬಟ್ ಈ ಬಾವಿಯಲ್ಲಿ ನೀರಿಲ್ಲ. ಎಂಥ ಒಂದು ವಿಚಿತ್ರವಾದಂಥ ಒಂದು ಪವಾಡ ಅಂತ ಅಲ್ಲ ಫ್ರೆಂಡ್ಸ್?
ಫ್ರೆಂಡ್ಸ್ ನೋಡಿ, ಇಲ್ಲಿ ಪಕ್ಕದಲ್ಲಿ ಈ ಶ್ರೈನಿನ ಸ್ಟಾಲ್ ಸಹ ಉಂಟು. ಹಾಗೂ ಈ ಪವಾಡ ನಡೆದಂಥ ಕೆಳಗಡೆ ನೋಡಿ, ಇಲ್ಲಿ 1997ರಲ್ಲಿ ಒಂದು ಚರ್ಚ್ ಕಟ್ಟಿದ್ದಾರೆ. ಫ್ರೆಂಡ್ಸ್, ಈ ಘಟನೆಯ ನಂತರ ಸೆಂಟ್ ಜೋಸೆಫ್ ವಾಸ್ ಅವರು ಶ್ರೀಲಂಕಾಕ್ಕೆ ಹೋಗ್ತಾರೆ. ಅಲ್ಲಿ ಸೇವೆ ಸಲ್ಲಿಸಲಿಕ್ಕೆ, ಅಲ್ಲಿ ದೇವರ ವಾರ್ತೆಯನ್ನು ಪ್ರಸಾರ ಮಾಡಲಿಕ್ಕೆ ಶ್ರೀಲಂಕಾಕ್ಕೆ ಹೋಗ್ತಾರೆ. ನೋಡಿ, ಅಲ್ಲಿಗೆ ಹೋದಂಥ ಸಮಯದಲ್ಲಿ ಅವರೊಂದು ಭಿಕ್ಷುಕರಾಗಿ ಆ ಒಂದು ವೇಷ ಹಾಕಿ ಶ್ರೀಲಂಕಾಕ್ಕೆ ಹೋಗ್ತಾರೆ ಅಂತೆ. ನೋಡಿ ಫ್ರೆಂಡ್ಸ್, ಬನ್ನಿ ಒಂದು ಈ ಪುಣ್ಯಕ್ಷೇತ್ರದ ಚರ್ಚಿಗೆ ಹೋಗುವ, ಆಯಿತಾ. ನೋಡಿ, ಇದು ಮೇನ್ ಡೋರ್. ಇದು ಹೊಸದಾಗಿ ಕಟ್ಟಿರುವಂಥ ಚರ್ಚ್ 1997ನಲ್ಲಿ. ನೋಡಿ ಫ್ರೆಂಡ್ಸ್, ಬ್ಯೂಟಿಫುಲ್ ಚರ್ಚ್ ಅಂತ ಹೇಳ್ಬೋದು. ನೋಡಿ, ಒಂದು ರೌಂಡ್ ಶೇಪಲ್ಲಿ ಇದೆ ಚರ್ಚ್. ನೋಡಿ, ತುಂಬ ಸುಂದರ ಉಂಟಾಯ್ತಾ. ಇಲ್ಲಿ ಪ್ರತಿ ಶುಕ್ರವಾರ ಪ್ರಾರ್ಥನೆ ಇರ್ತದೆ, ಪ್ರೇಯರ್ ಮತ್ತು ನೊವೇನ ಇರ್ತದೆ. ಇಲ್ಲಿ ಸಂಡೇ ಪೂಜೆ ಇರುವುದಿಲ್ಲ, ಪ್ರತಿ ಶುಕ್ರವಾರ ಮಾತ್ರ. ಫ್ರೆಂಡ್ಸ್ ನೋಡಿ, ಸೆಂಟ್ ಜೋಸೆಫ್ ವಾಸ್ ಅವರ ಒಂದು ಮೂರ್ತಿ. ಫ್ರೆಂಡ್ಸ್ ನೋಡಿ, ತುಂಬ ಬ್ಯೂಟಿಫುಲ್ ಉಂಟು ಚರ್ಚ್. ನೋಡಿ, ಪೂಜೆ ಮಾಡುವಂಥ ಒಂದು ವೇದಿಕೆ. ಈ ಚರ್ಚ್ ಒಳಗಡೆ ಸೆಂಟ್ ಜೋಸೆಫ್ ವಾಸ್ ಅವರ ಒಂದು ರಿಲಿಕ್ಸ್ ಆಗಿದೆ. ನೋಡಿ ಇಲ್ಲಿ, ಅಂದರೆ ಅವರ ಬಟ್ಟೆಯ ತುಂಡನ್ನು ಇಲ್ಲಿಟ್ಟಿದ್ದಾರೆ. ನೋಡಿ, ಈ ಸಾಕ್ರಮೆಂಟ್ ಉಂಟಲ್ವಾ, ಇಲ್ಲಿ ಅವರ ಬಟ್ಟೆಯ ತುಂಡನ್ನು ಇಟ್ಟಿದ್ದಾರೆ. ನಿಮಗೆ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇವರ ಸೆಂಟ್ ಜೋಸೆಫ್ ವಾಸ್ ಅವರ ಒಂದು ಬಟ್ಟೆಯ ತುಂಡಿದೆ. ಫ್ರೆಂಡ್ಸ್, ಈ ಚರ್ಚಿನ ಹಿಂದ್ಗಡೆ ಒಂದು ವಿಶೇಷವಾದಂಥ ಒಂದು ಧ್ಯಾನ ಕೇಂದ್ರ ಮಾಡಿದ್ದಾರೆ, ಆಯಿತಾ. ಕೇವ್, ಧ್ಯಾನ ಗುಹೆ. ನೋಡಿ, ಇಲ್ಲಿಗೆ ಬಂದು ನೀವು ಪ್ರೇಯರ್ ಮಾಡ್ಬೋದು. ನೋಡಿ, ಒಂದು ಧ್ಯಾನ ಕೇಂದ್ರ, ಧ್ಯಾನ ಗುಹೆ. ನೋಡಿ, ಪ್ರೇಯರ್ ಕೇವ್. ಬನ್ನಿ ಒಳಗಡೆ ಹೋಗುವ. ನೋಡಿ, ಇದು ಕೇವ್ ಥರನೇ ಇದೆ, ಆಯಿತಾ, ಗುಹೆ ಥರನೇ ಇದೆ. ಬನ್ನಿ ಒಳಗಡೆ ತೋರಿಸ್ತೀನಿ. ಇಲ್ಲಿ ನಾನು ಬಂದಾಗ ಇಲ್ಲಿ ಲಾಕ್ ಮಾಡಿ ಇಟ್ಟಿದ್ದಾರೆ, ಆಯಿತಾ. ನಿಮಗೆ ಅದೆಲ್ಲ ಓಪನ್ ಇದೆ, ನಿಮಗೆ ತೋರಿಸ್ತೀನಿ. ನೋಡಿ ನೋಡಿ, ಇದೊಂದು ಅಡೋರೇಷನ್ ಚಾಪಲ್ ಥರ ಇದೆ. ಇಲ್ಲಿಗೆ ಬಂದರೆ ಸೈಲೆಂಟಾಗಿ ಪ್ರೇಯರ್ ಮಾಡ್ಬೋದು. ಮೆಡಿಟೇಷನ್ ಕೇವ್, ಧ್ಯಾನ ಗುಹೆ. ಫ್ರೆಂಡ್ಸ್, ಇದಿಷ್ಟು ಈ ಮಿರಾಕಲ್ ಪ್ಲೇಸಿನ ಸೆಂಟ್ ಜೋಸೆಫ್ ವಾಸ್ ಶ್ರೈನಿನ ಮತ್ತು ಅವರ ಸ್ಟೋರಿಯ ಬಗ್ಗೆ ಒಂದು ಸಣ್ಣ ಬ್ಲಾಗ್. ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮಲ್ಲಿ ಬೇರೆ ಯಾವುದು ಪ್ಲೇಸ್ ಬಗ್ಗೆ ಗೊತ್ತಿದೆ ನನಗೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್.